ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮುಂದಕ್ಕೆ ಹೋಗುತ್ತಾ ಅಂತ ಅಂದ್ರೆ ಮತ್ತಷ್ಟು ತಡವಾಗುತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕನಸು ಕಾಣ್ತಾ ಇದ್ರು. ಆ ಕನಸು ಕಮರಿ ಹೋಗುತ್ತಾ ಅನ್ನೋದು ಕೂಡ ಈಗ ನೆಕ್ಸ್ಟ್ ಪ್ರಶ್ನೆ. ಮೇಲ್ಕ್ರಾಂತಿಯ ಲೆಕ್ಕಾಚಾರಕ್ಕೆ ತಾತ್ಕಾಲಿಕ ಬ್ರೇಕ್ ಬೀಳ್ತಾ ಇದೆಯಾ ಈ ಸ್ಟೇಟ್ಮೆಂಟ್ನ ಮೂಲಕ? 2.5 ವರ್ಷದ ಪವರ್ ಶೇರಿಂಗ್ನ ಲೆಕ್ಕಾಚಾರ ವರ್ಕ್ ಆಗಲ್ವಾ? ಸಿಂಹಾಸನ ಸೂತ್ರ ಪಾಲನೆ ಅನ್ನೋದು ಕೇವಲ ಒನ್ ಸೈಡೆಡ್ ಆಗುತ್ತಾ ಅನ್ನೋದು ಕೂಡ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಷ್ಟು ಓಪನ್ ಆಗಿ ಯಾವುದನ್ನು ಹೇಳಿರಲಿಲ್ಲ, ಈಗ ಓಪನ್ ಆಗಿ ಹೇಳಿದ್ದಾರೆ. ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ನಾವು ಪಿಕ್ ಮಾಡಬೇಕಾಗಿರುವ ವಿಚಾರ ಅಂದರೆ ಚರ್ಚೆ ಆಗಬೇಕು, ಮಾಡ್ತೇವೆ ಅಂತ ಹೇಳಿರೋದು, ಮಾಡ್ತಿದ್ದೀವಿ ಅಂತ ಅಲ್ಲ, ಅಥವಾ ಮಾಡಿದ್ದೀವಿ ಅಂತನೂ ಅಲ್ಲ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೈಟ್ ಕೇಳಿಸ್ಕೊಳ್ತಾ ಇದ್ವಿ. ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ತನಕ ರಾಜ್ಯ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಆಗ್ತಾ ಇರುವಂತಹ ಚರ್ಚೆ ದಿಲ್ಲಿನಲ್ಲಿ ಆಗಿಲ್ಲ ಅನ್ನೋದು ಅವರ ಒಂದು ಸ್ಟೇಟ್ಮೆಂಟ್ ಕ್ಲಿಯರ್ ಪಡಿಸ್ತಾ ಇದೆ. ಹಾಗೆ ಡಿ ಕೆ ಶಿವಕುಮಾರ್ ಅವರ ಕಾಯುವಿಕೆಯ ಅವಧಿ ಕೂಡ ಇನ್ನೂ ದೀರ್ಘಕಾಲಕ್ಕೆ ಹೋಗ್ಬೋದು ಮುಂದಕ್ಕೆ ಅಂತ ಅನಿಸ್ತಾ ಇದೆ. ಮಮತಾ, ಒಂದಂತೂ ಸ್ಪಷ್ಟ, ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತಿನ ಹೇಳಿಕೆ ನೋಡಿದ್ರೆ ಸದ್ಯಕ್ಕೆ ಸಿಎಂ ಬದಲಾವಣೆ ರಾಜ್ಯದಲ್ಲಿ ಇಲ್ಲ ಅನ್ನುವಂತ ಸಂದೇಶವನ್ನ ಖರ್ಗೆ ಅವರು ಕೊಟ್ಟಿದಂತೆ ಕಾಣ್ತಿದೆ. ಇನ್ನೊಂದು, ನೀವು ಹೇಳಿದಂತೆ ಇಷ್ಟು ದಿನ ಹೈಕಮಾಂಡ್ ಹಂತದಲ್ಲಿ ಚರ್ಚೆಯೇ ಆಗಿಲ್ಲ ಅನ್ನುವಂತ ಮಾತುಗಳು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತುಗಳಿಂದ ಗೊತ್ತಾಗ್ತಿದೆ. ಒಂದು, ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಬಂದಿದ್ರು. ಏನು ಪಂಚರಾಜ್ಯ ಚುನಾವಣೆ ಆದ ಬಳಿಕ ಎಲ್ಲವನ್ನು ಇತ್ಯರ್ಥ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಆಯ್ತು, ರಾಹುಲ್ ಗಾಂಧಿ ಅವರ ಬಳಿ ಎಲ್ಲವನ್ನ ಚರ್ಚೆ ಮಾಡ್ತೀನಿ ಅನ್ನುವಂತ ಮಾತುಗಳನ್ನ ಭರವಸೆ ಕೊಟ್ಟು ಕಳಿಸಿದ್ರು. ಆದ್ರೆ ಇವತ್ತು ಖರ್ಗೆ ಅವರ ಮಾತುಗಳನ್ನ ನೋಡಿದ್ರೆ ಸದ್ಯಕ್ಕೆ ಆ ರೀತಿ ಅಂದ್ರೆ ಸಿಎಂ ಬದಲಾವಣೆಯ ಚರ್ಚೆಗಳು ಇಲ್ಲ ಅನ್ನುವಂಥದ್ದು ಮಾತ್ರ ಗೊತ್ತಾಗ್ತಿದೆ. ಯಾಕಂತಂದ್ರೆ ಅವ್ರು ಹೇಳಿರುವಂತದ್ದು ಸದ್ಯ ರಾಜ್ಯದಲ್ಲಿ ಸಿಎಂ ಇದ್ದಾರೆ, ಇನ್ನು ಬದಲಾವಣೆ ವಿಚಾರ ಇನ್ನು ಚರ್ಚೆ ಆಗಬೇಕು, ಅದಿನ್ನು ಚರ್ಚೆ ಆಗಿಲ್ಲ ಅನ್ನುವ ಮೂಲಕ ಒಂದು ರೀತಿಯಾಗಿ ಸಿದ್ದರಾಮಯ್ಯನವರು ಮತ್ತೆ ಅವರ ಬಣಕ್ಕೆ ಒಂದು ರೀತಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಈಗ ಇರುವಂತದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರೀತಿ ಹೇಳಿರೋದ್ರಿಂದ ಸದ್ಯಕ್ಕೆ ಬದಲಾವಣೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಿದೆ. ಒಂದು, ಜೊತೆಗೆ ಒಂದಿಷ್ಟು ಶಾಸಕರು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಿದ್ದಾರೆ. ಬಹುಶಃ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುವಂತ ಸಾಧ್ಯತೆ ಇದೆ. ನಾಯಕತ್ವ ಬದಲಾವಣೆಯ ವಿಚಾರ ಮತ್ತಷ್ಟು ದಿನ ಮುಂದಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಹಾಗಾಗಿ ಈಗ ಏನು ಪಂಚರಾಜ್ಯ ಚುನಾವಣೆ ಮುಗಿದಿದೆ, ರಾಹುಲ್ ಗಾಂಧಿ ಅವರು ದೆಹಲಿಗೆ ಬರ್ತಾರೆ. ಅದಾದ ನಂತರ ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡಿ ಯಾವ ವಿಚಾರವನ್ನ ಮೊದಲಿಗೆ ಕ್ಲಿಯರ್ ಮಾಡಬೇಕು ಅನ್ನುವಂಥದ್ದನ್ನ ಬಹುಶಃ ಇತ್ಯರ್ಥ ಮಾಡ್ತಾರೆ ಅಂತ ಅನ್ಸುತ್ತೆ. ಅಲ್ಲಿವರೆಗೂ ಕೂಡ ಈ ನಾಯಕತ್ವದ ಗೊಂದಲದ ವಿಚಾರಗಳು ಮತ್ತಷ್ಟು ದಿನ ಮುಂದಕ್ಕೆ ಹೋಗೋದಂತೂ ಸ್ಪಷ್ಟ ಅಂತ ಹೇಳ್ಬೋದು. ಮಮತಾ, ಅಲ್ಲಿಗೆ ಸಿದ್ದರಾಮಯ್ಯ, ಧನ್ಯವಾದ ಶ್ರೀನಿವಾಸ್. ಅಲ್ಲಿಗೆ ಸಿದ್ದರಾಮಯ್ಯ ಅವರ ಅಧಿಕಾರ ಅಬಾಧಿತ, ಯಾವುದೇ ಪ್ರಾಬ್ಲಮ್ ಇಲ್ಲದೆ ಮುಂದುವರಿಸಬಹುದು ಅನ್ನೋ ಲೆಕ್ಕಾಚಾರ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ಅಷ್ಟು ಸುಲಭದ ಟಾಪಿಕ್ ಆಗಿ ಉಳಿದಿಲ್ಲ ಕಾಂಗ್ರೆಸ್ನ ಹೈಕಮಾಂಡ್ಗೆ. ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನ ಮಾಡಬೇಕು, ಅದು ನಾವಿನ್ನು ಸ್ಟಾರ್ಟ್ ಮಾಡಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಪ್ಲಿಕೇಶನ್ ಆಫ್ ಮೈಂಡ್ ಅಂದ್ರೆ ಏನಪ್ಪಾ ಅಂದ್ರೆ, ಇವ್ರನ್ನ ತೆಗೆದ್ರೆ ಅವ್ರನ್ನ ಕೂರಿಸಿದ್ರೆ ಪಾರ್ಟಿಯ ಸ್ಥಿತಿಗತಿಗಳು ಏನು, ಚುನಾವಣೆ ಮೇಲೆ ಆಗುವಂತಹ ಎಫೆಕ್ಟ್ ಏನು, ಕುರುಬ ಸಮುದಾಯದ ಲೆಕ್ಕಾಚಾರ ಏನು, ಈ ಥರದ್ದೆಲ್ಲ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ.